ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಅನೇಕ ಜನಸಾಮಾನ್ಯರ ನಡುವೆ ಬಡವ, ಶ್ರೀಮಂತ ಹಾಗೆಯೇ ಮಧ್ಯಮ ವರ್ಗದ ಜನರನ್ನು ನಾವು ಈ ಒಂದು ನಮ್ಮ ಸಮಾಜದಲ್ಲಿ ನಾವು ಕಾಣ್ತೇವೆ. ಸಾಮಾನ್ಯವಾಗಿ ಶ್ರೀಮಂತರಿಗೆ ಯಾವುದೇ ಆರ್ಥಿಕವಾದಂತಹ ದುಸ್ಥಿತಿಗಳು ಬರೋದನ್ನು ನಾವು ನೋಡಿರೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಮಧ್ಯಮ ವರ್ಗದ ಜನರು ಏನಿರ್ತಾರೋ ಇವರೇ ಈ ಒಂದು ಆರ್ಥಿಕ ತೊಳಲಾಟದಿಂದ ಬಳಲ್ತಿರ್ತಕ್ಕಂತಹ ಒಂದು ವರ್ಗದ ಜನರಾಗಿರ್ತಾರೆ. ಈ ವರ್ಗದ ಜನರು ಅಂದರೆ ಸಾಮಾನ್ಯವಾಗಿ ಈಗ ಶ್ರೀಮಂತರು ದೇವರ ಬಳಿ ಹೋಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರಿಗೂ ಅವರದ್ದೇ ಆದಂತಹ ಒಂದು ಕೆಲವೊಂದು ಸಮಸ್ಯೆಗಳಿರ್ತವೆ. ಆಗ ಅವರು ಆ ದೇವರ ಹತ್ರ ಹೋಗಿ ತಮ್ಮ ಹರಕೆಗಳನ್ನ ಇಡುವಂಥದ್ದು ಅಥವಾ ಬೇಡಿಕೆಗಳನ್ನ ಇಡುವಂಥದ್ದು ಅಥವಾ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳುವಂಥದ್ದು ಮಾಡ್ತಾಯಿರ್ತಾರೆ. ಹಾಗೆಯೇ ಸಾಮಾನ್ಯವಾಗಿ ನಾವು ನೋಡಿದಂತಹ ಸಂದರ್ಭಗಳಲ್ಲಿ ಏನಾಗಿರುತ್ತಪ್ಪ ಅಂದರೆ ಮಧ್ಯಮ ವರ್ಗದ ಜನರು ಈ ಒಂದು ಆರ್ಥಿಕ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ದೃಷ್ಟಿಯಿಂದ ಏನು ಮಾಡ್ತಾರೆ, ದೈವತ್ವದ ಮೊರೆಯನ್ನು ಹೋಗೋದು ಒಂದು ಸಾಮಾನ್ಯ ವಾಡಿಕೆಯಾಗಿರ್ತಕ್ಕಂಥ. ಅಂದರೆ ದೇವರಲ್ಲಿ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡು ತಮಗೆ ಎದುರಾಗಿರುವಂತಹ ಕಷ್ಟಗಳನ್ನು ಪರಿಹರಿಸುವಂತೆ ದೇವರ ಮೊರೆ ಹೋಗೋದು ಸಾಮಾನ್ಯವಾದ ವಿಚಾರವಾಗಿರ್ತದೆ. ಉದಾಹರಣೆಗೆ ನಾವು ಆರ್ಥಿಕವಾಗಿ ದುರ್ಬಲರಾಗಿರ್ಬೋದು, ಅಥವಾ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಉಂಟಾಗಿರ್ಬೋದು, ಅಥವಾ ನಾವು ಮಾಡ್ತಿರ್ತಕ್ಕಂತಹ ಕೆಲಸಗಳಲ್ಲಿ ಏಳಿಗೆಯನ್ನೇ ಪಡೆದನೇ ಇರ್ಬೋದು, ಅಥವಾ ಉದ್ಯೋಗದಲ್ಲಿ ಬಡ್ತಿ ಸಿಗದೇ ಇರ್ಬೋದು, ಅಥವಾ ಮಾಡ್ತಿರ್ತಕ್ಕಂತಹ ಕೆಲಸಗಳಲ್ಲಿ ನಿರೀಕ್ಷೆಗೆ ಮೀರಿದಂಥ ಆದಾಯ ಕೂಡ ಬರ್ತಾ ಇರೋದಿಲ್ಲ. ಹಾಗೆಯೇ ಮನೆಯಲ್ಲಿ ಅಶಾಂತಿ ಇರುತ್ತೆ, ಹಾಗಾಗಿ ಪದೇ ಪದೇ ಜಗಳಗಳಾಗ್ತಿರ್ತವೆ, ಮನಸ್ಸಿಗೆ ನೆಮ್ಮದಿ ಇರಲ್ಲ. ಇಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಈ ದೈವದ ಮೊರೆ ಹೋಗುವಂತಹದ್ದು ಸಾಮಾನ್ಯವಾದ ವಿಚಾರನೇ ಆಗಿರುತ್ತೆ. ಇಲ್ಲಿ ಒಂದು ಪ್ರಮುಖವಾಗಿ ಗಮನಿಸಬೇಕಾದಂತಹ ಒಂದು ಅಂಶ ಏನಪ್ಪ ಅಂತಂದರೆ, ನಾವು ದೇವಾಲಯಗಳಿಗೆ ಹೋದಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಶಾಂತಿ ದೊರೆಯುವಂತಹದ್ದು ಖಂಡಿತವಾಗಿ ಸಿಗುತ್ತೆ. ಹೌದು, ದೇವರ ಬಳಿ ಹೋಗಿ ನಾವು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಕಷ್ಟ ದುಃಖಗಳನ್ನು ದೇವರ ಬಳಿ ತೋಡ್ಕೊಂಡಾಗ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ, ಇದರಿಂದ ಒಂದು ಒಳಿತನ್ನು ನಾವು ಕಾಣ್ತೇವೆ ಅನ್ನುವಂತಹದ್ದು ನಾವು ಹಲವು ವರ್ಗದ ಜನರಲ್ಲಿ ನಾವು ನೋಡ್ತೇವೆ. ಈ ಒಂದು ವಿಚಾರದಲ್ಲಿ ಕೆಲವು ಜ್ಯೋತಿಷ್ಶಾಸ್ತ್ರಗಳ ಪ್ರಕಾರ ಏನಾಗುತ್ತಪ್ಪ ಅಂದರೆ ಹೋಮಗಳನ್ನ ಮಾಡಿಸ್ಬೇಕಾಗುತ್ತೆ, ವಿಶೇಷ ಪೂಜೆಗಳನ್ನ ಮಾಡಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆದರೆ ಅಷ್ಟು ಹೇಳುವಂತಹ ಈ ಹೋಮ ಆಗಿರ್ಬೋದು, ವಿಶೇಷ ಪೂಜೆಗಳಾಗಿರ್ಬೋದು, ಇವೆಲ್ಲದಕ್ಕೂ ಏನಾಗಿರುತ್ತಪ್ಪ ಅಂದರೆ ಸಾಮಾನ್ಯವಾಗಿ ಖರ್ಚುಗಳು ಹೆಚ್ಚಾಗಿರ್ತವೆ. ಇಂತಹ ಖರ್ಚುಗಳನ್ನು ಭರಿಸುವಂಥ ಶಕ್ತಿ ಈ ಒಂದು ಮಧ್ಯಮ ವರ್ಗದ ಜನರಿಗೆ ಇರೋದಿಲ್ಲ. ಹಾಗಾದರೆ ಅವರೆಲ್ಲ ಏನು ಮಾಡಬೇಕು, ಅಂತಹ ಪೂಜೆಗಳನ್ನು ಮಾಡಿಸುವಂಥ ಶಕ್ತಿಯನ್ನು ದೇವರಲ್ಲಿ ಕೊಡುವಂತೇಳಿ ಕೇಳ್ಕೋಬೇಕು. ಒಂದು ಜೊತೆಗೆ ನಾವಿವತ್ತು ಹೇಳ್ತಕ್ಕಂತಹ ವರಾಹಿ ಅಮ್ಮನವರ ಒಂದು ಕೃಪಾ ಕಟಾಕ್ಷ ಆಗಿದೆಯಪ್ಪ ಅಂದರೆ ಈ ತಾಯಿಗೆ ಯಾವುದೇ ಆದಂತಹ ವಿಶೇಷ ಅಲಂಕಾರ ಪೂಜೆಗಳಾಗಲಿ ಅಥವಾ ಏನು ದೊಡ್ಡ ದೊಡ್ಡ ಹೋಮಗಳನ್ನು ಮಾಡಿಸುವಂತಹದ್ದಾಗಲಿ ಇವುಗಳನ್ನು ಮಾಡಿಸುವ ಅವಶ್ಯಕತೆ ಇರೋದಿಲ್ಲ. ಅಂದರೆ ಉಳ್ಳವರು ಮಾಡಿಸ್ಕೋಬೋದು, ಮತ್ತು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ದೇವಸ್ಥಾನಗಳಲ್ಲೂ ಮಾಡ್ತಾರೆ. ಆದರೆ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ಇಲ್ಲಿ ಮಧ್ಯಮ ವರ್ಗದ ಜನರು ಏನನ್ನು ಮಾಡಬೇಕು, ತಮ್ಮ ಕಷ್ಟಗಳು ದೂರ ಆಗಬೇಕು, ಕೆಲವೇ ದಿನಗಳಲ್ಲಿ ದೂರ ಆಗಬೇಕು, ಅಥವಾ ಕೆಲವೇ ಗಂಟೆಗಳಲ್ಲಿ ದೂರ ಆಗಬೇಕು ಅಂಥೇಳಿ ಕೆಲವರಲ್ಲಿ ಇರುತ್ತೆ. ಈ ಎಲ್ಲ ಕಷ್ಟ ಸುಖಗಳು ಮತ್ತು ನೋವು ನಲಿಗಳನ್ನ ಹಂಚ್ಕೋಬೇಕು ಅಂತಂದರೆ ನಾವು ಸ್ನೇಹಿತರ ಹತ್ರನೋ ಆಪ್ತ ಬಂಧು ಬಳಗರ ಹತ್ರ ಹೇಳೋದು ಸಹಜವಾಗಿ ಒಂದು ಇರುತ್ತೆ. ಆದರೆ ಇವತ್ತು ನಾನು ಹೇಳೋದಕ್ಕೆ ಹೊರಟಿರುವಂಥ ವಿಚಾರ ಏನಪ್ಪ ಅಂದರೆ ಈ ವರಾಹಿ ಅಮ್ಮನವರಿಗೆ ಸರಳವಾದ ಒಂದು ಪದದ ಮಂತ್ರ ಇದೆ. ಆ ಒಂದು ಸರಳವಾಗಿರ್ತಕ್ಕಂತಹ ಮಂತ್ರದ ಪದವನ್ನು ನೀವು ಸ್ನಾನ ಮಾಡಿ ಆದ್ರೂ ಹೇಳ್ಬೋದು, ಸ್ನಾನ ಮಾಡ್ದೇ ಸಹ ಹೇಳ್ಬೋದು. ಇದಕ್ಕೆ ಯಾವುದೇ ಆದಂತಹ ಮಡಿ ಅಥವಾ ಶುದ್ಧತೆ ಆದ ಅವಶ್ಯಕತೆ ಇರೋದಿಲ್ಲ. ಹಾಗೆ ಈ ಒಂದು ಯಾವುದೇ ರೀತಿಯಂಥ ಪೂಜೆ ಪುನಸ್ಕಾರ ಮಾಡಿ ಈ ಒಂದು ಮಂತ್ರವನ್ನು ಪಠಿಸಬೇಕು ಅನ್ನುವಂಥದ್ದು ಇಲ್ಲ. ಇಲ್ಲಿ ಕೇವಲ ತಾವು ಎಲ್ಲಿರ್ತಿರೋ ಅಂದರೆ ಯಾವ ಸ್ಥಳದಲ್ಲಿ ಮಲಗಿರ್ತಿರೋ, ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಸರಿಸುಮಾರು ಮುಂಜಾನೆ ಈ ಬ್ರಾಹ್ಮಿ ಮುಹೂರ್ತ ಅಂತ ಏನು ಕರಿತೀವೋ 4 ಗಂಟೆಯಿಂದ 5 ಗಂಟೆ 5:30ವರೆಗೂ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ವರಾಹಿ ದೇವಿ ಅಮ್ಮನವರ ಒಂದು ಮಂತ್ರ ಏನಪ್ಪ ಅಂದರೆ ಒಂದು ಪದದ ಮಂತ್ರ, ಕೇವಲ 3 ಅಕ್ಷರಗಳ ಒಂದು ಮಂತ್ರವಾಗಿದೆ. ಅದೇನಪ್ಪ ಅಂದರೆ ಓಂ ಶ್ರೀ ನರ್ಪವಿ. ಈ ಒಂದು ಮಂತ್ರವನ್ನು 11 ಬಾರಿ ತಮ್ಮ ಮನಸ್ಸಿನಲ್ಲಿ ಜಪಿಸಿದರೆ ನೀವು ಅಂದುಕೊಂಡಿರ್ತಕ್ಕಂತಹ ಏನು ತಾವು ಮಾಡಬೇಕಾಗಿರುವಂತಹ ಕೆಲಸಗಳು ಅರ್ಧಕ್ಕೆ ನಿಂತಿದ್ದರೆ, ಅಥವಾ ಮುಂದೆ ಮಾಡುವಂಥ ಹೊಸ ಕೆಲಸಗಳು, ಉದಾಹರಣೆಗೆ ಮನೆ ಕಟ್ಟುವಂತಹ ಕೆಲಸ ಆಗಿರ್ಬೋದು, ಅಥವಾ ಮಕ್ಕಳ ವಿದ್ಯಾಭ್ಯಾಸದ
ಸಮಸ್ಯೆ ಇರ್ಬೋದು, ಅಥವಾ ಆರ್ಥಿಕ ಸಮಸ್ಯೆಗಳು, ಸಾಲ ಕೊಟ್ಟಿರ್ಬೋದು ನೀವು ಬೇರೆಯವರಿಗೆ, ಅಥವಾ ನೀವು ಬೇರೆಯವರ ಬಳಿ ಸಾಲವನ್ನು ಪಡೆದುಕೊಳ್ಳಬೋದು. ಇಂತಹ ಎಲ್ಲ ಸಮಸ್ಯೆಗಳಿಗೂ ಈ ಒಂದು 3 ಅಕ್ಷರದ ಪದ ಏನು ಇದೆಯೋ ಅದು ಖಂಡಿತವಾಗ್ಲೂ ಯಶಸ್ವಿಯನ್ನು ಕೊಡುತ್ತೆ. ನಾವು ಗಮನಿಸಿದ ಹಾಗೆ ಈಗಾಗಲೇ ಈ ವಿಷಯದಲ್ಲಿ ಹಲವಾರು ಜನ ಒಳಿತನ್ನು ಕಂಡಿರುವುದನ್ನು ನಾವು ಕೇಳಿದ್ದೇವೆ. ಈ ಒಂದು ಪದವನ್ನು ನೀವು ಹಾಸಿಗೆಯಿಂದ ಎದ್ದ ತಕ್ಷಣ ಬೆಳಗ್ಗಿನ ಜಾವದಲ್ಲಿ ಈ ಮಂತ್ರವನ್ನು ಮನಸ್ಸಿನಲ್ಲಿ ಆದರೂ ಅಥವಾ ಬಾಯಿ ಬಿಟ್ಟಿಯಾದ್ರೂ ಈ ಒಂದು ಮಂತ್ರವನ್ನು ಉಚ್ಚರಿಸಬೇಕು. 11 ಬಾರಿ ಉಚ್ಚರಿಸಬೇಕು. ಇಲ್ಲಾಂದರೆ 10ರಿಂದ 15 ನಿಮಿಷಗಳ ಕಾಲ ಅದನ್ನು ಪದವನ್ನು ಉಚ್ಚರಿಸಿ, ನನ್ನ ಎಲ್ಲ ಸಮಸ್ಯೆಗಳು ದೂರ ಆಗ್ತಿದ್ದಾವೆ, ನಾನು ಇನ್ನು ಮುಂದಿನ ದಿನಗಳಲ್ಲಿ ಒಳಿತನ್ನು ಕಾಣ್ತೇನೆ, ತಾಯಿ ನಿನ್ನಿಂದ ಇಷ್ಟೆಲ್ಲ ಸೌಕರ್ಯಗಳು ನನಗೆ ಸಿಕ್ತು ಎನ್ನುವಂತಹ ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ವರಹ ತಾಯಿಯ ಈ ಒಂದು ಮಂತ್ರವನ್ನು ಪಠಿಸಿದಂಥ ಸಂದರ್ಭದಲ್ಲಿ ಒಳಿತಾಗುವುದು ಖಂಡಿತ ಅಂಥೇಳಿ ದೈವತ್ವದಲ್ಲಿ ನಂಬಿಕೆ ಇರುವಂತಹ ವ್ಯಕ್ತಿಗಳು ಹೇಳುವುದನ್ನು ನಾವು ಹಲವಾರು ಬಾರಿ ಕೇಳಿದ್ದೇವೆ. ಹಾಗೆಯೇ ನೀವು ಒಮ್ಮೆ ಈ ಒಂದು ಮಂತ್ರವನ್ನು ಪಠಿಸಿ ಇದರಿಂದ ಒಳಿತನ್ನು ಕಂಡಿದ್ದಾರೆ ನಮ್ಮ ಚಾನಲ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವರಹ ದೇವಿಯವರ ಒಂದು ಏನು ವಿಗ್ರಹವನ್ನಾಗಿರ್ಬೋದು ಅಥವಾ ಫೋಟೋವನ್ನಾಗಿರ್ಬೋದು ನಿಮ್ಮ ಮನೆಯಲ್ಲಿ ತಂದು ಇಟ್ಟು ಪೂಜಿಸ್ತಾ ಪ್ರತಿದಿನ ಈ ಒಂದು ಸಂಕಷ್ಟಗಳು ದೂರ ಆಗೋವರೆಗೂ ನೀವು ಆ ದೇವಿಯ ಮಂತ್ರವನ್ನು ಪಠಿಸಿದರೆ ಸಾಕು. ಖಂಡಿತವಾಗಲೂ ನಿಮ್ಮ ಕಷ್ಟಗಳು ದೂರ ಆಗಿ ನೀವು ಸಹ ಸಮಾಜದಲ್ಲಿ 4 ಜನರಂತೆ ಬದುಕುವ ರೀತಿಯಲ್ಲಿ ನೀವು ಆಗ್ತೀರಾ ಅಂತಲೇ ಹೇಳ್ಬೋದು. ಹೀಗೆ ಹೆಚ್ಚಿನ ವಿಡಿಯೋಗಳನ್ನ ನಾನು ಈ ಒಂದು ನಮ್ಮ ಚಾನಲ್ನಲ್ಲಿ ಪ್ರಸಾರವನ್ನು ಮಾಡ್ತೇವೆ. ಹಾಗೆ ನಮ್ಮ ಚಾನಲನ್ನು ಇದೇ ಮೊದಲ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ ಮತ್ತು ಲೈಕ್ನ ಮಾಡಿ ಅಂತೇಳಿ ಹೇಳ್ತಿದ್ದೀನಿ. ಎಲ್ಲ ಸಮಸ್ತ ವೀಕ್ಷಕರಿಗೂ ತಾಯಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವಂದಿಸುತ್ತೇನೆ. ಜೈ ವರಹ ಮಾತೆ.